ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಸುವರ್ಣ ನ್ಯೂಸ್. ನಾನು ಸಿ ಟಿ ರವಿ. ಈಗ ನನ್ನ ಜೊತೆಗೆ ಬಲಕ್ಕೆ ವಿಜಯಲಕ್ಷ್ಮಿ ಅವರಿದ್ದಾರೆ. ಇವರು ಪ್ರೋಗ್ರಾಮ್ ಇನ್ಚಾರ್ಜ್ ಮತ್ತು ರಿಪೋರ್ಟ್ರು. ವಿಜಯಲಕ್ಷ್ಮಿ ಅವರೇ, ತಮಗೆ ಈ ಒಂದು ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಲಬದಿಗೆ ಪ್ರತಿಮಾ ಭಟ್, ಇವರು ಮೆಟ್ರೋ ಹೆಡ್ ಮತ್ತು ಆ್ಯಂಕರ್. ಪ್ರತಿಮಾ ಭಟ್ ಅವರೇ, ತಮಗೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈ ಎಡಬದಿಗೆ ಭಾವನಾ ಅವರೇ, ತಮಗೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪಕ್ಕದಲ್ಲಿ ಶ್ವೇತಾ ಮಠಪತಿ, ಸ್ವಲ್ಪ ದಪ್ಪಗಿದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ. ಶ್ವೇತಾ ಮಠಪತಿ ಅವರೇ, ತಮಗೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದಿವ್ಯಶ್ರೀ ಅವರೇ, ತಮಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ. ಮತ್ತೋರ್ವರು ಪ್ರತಿಮಾ ಆಚಾರ್ಯ, ಆ ಕಡೆಯಲ್ಲಿ ಇರ್ತಕ್ಕಂಥವರು ಪ್ರತಿಮಾ ಆಚಾರ್ಯವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಈಗ ನಿಮ್ಮಲ್ಲಿ ಯಾರು ಬೇಕಾದರೂ ಉತ್ತರ ಹೇಳ್ಬೋದು. ಆ್ಯಂಕರ್ಗಳು ಪತ್ರಿಕೋದ್ಯಮ ಓದಿದರೆ ಮಾತ್ರ ಈ ಒಂದು ಆ್ಯಂಕರ್ ಕೆಲಸ ಮಾಡೋಕ್ಕೆ ಸಾಧ್ಯನಾ, ಅಥವಾ ಅಂದ ಚಂದ ಇದ್ದರೆ ಸಾಕೋ? ಯಾಕೆ ನಿಮ್ಮನ್ನೆಲ್ಲ ನೋಡಿದಾಗ ಅಂದ ಚಂದ ಇದ್ದವರೇ ಕೂತಿದ್ದೀರಿ. ಅಂದ ಚಂದ ಇದ್ದರೆ ಸಾಕಾಗತ್ತೋ? ಅದಕ್ಕೆ ವಿಶೇಷವಾದ ತರಬೇತಿ ಏನಾದ್ರು ಇರಬೇಕು? ಖಂಡಿತ ತರಬೇತಿ ಬೇಕಾಗುತ್ತೆ. ಆದರೆ ಪತ್ರಿಕೋದ್ಯಮನ ಓದ್ಕೊಂಡು ಬಂದರೆ ಹೆಚ್ಚಿನ ನಾಲೆಜ್ ಸಿಗುತ್ತೆ ಅಂತ ಹೇಳಿ. ಅಂದ ಚಂದ ಬೇಕಾಗಿಲ್ಲ, ಅಂದ ಚಂದನೂ ಬೇಕು. ಅದಕ್ಕೆ ಅಡಿಷನ್ ಆಗಿ ಪತ್ರಿಕೋದ್ಯಮ ಓದ್ಕೊಂಡು ಬಂದರೆ ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂತಹ ಎಥಿಕ್ಸ್ ಇರ್ಬೋದು, ಲಾಗಳಿರ್ಬೋದು. ಕೆಲವೊಂದು ಪತ್ರಿಕೋದ್ಯಮ ಅಂತ ಹೇಳಬೇಕಾದ್ರೆ ನಮ್ಮದೇ ಆದಂತಹ ಲಾಗಳಿದ್ದಾವೆ, ನಮ್ಮದೇ ಆದಂತಹ ಎಥಿಕ್ಸ್ ಇದ್ದಾವೆ. ಹೇಗೆ ಒಂದು ರಾಜಕೀಯ ಇರ್ಬೋದು, ಮತ್ತು ಯಾವುದೋ ಒಂದು ಎಜುಕೇಷನಲ್ ಸಿಸ್ಟಮ್ ಇರ್ಬೋದು, ಯಾವುದೇ ಒಂದು ವೃತ್ತಿ ಇರ್ಬೋದು, ಅದಕ್ಕೆ ಹೆಂಗೆ ಎಥಿಕ್ಸ್ ಇರ್ತವೆ, ಲಾಗಳಿರ್ತವೆ. ಇದ್ದವ್ರು ಬರೀ ಎಡಬಡಿಂಗಿ ಪ್ರಶ್ನೆನೇ ಕೇಳ್ತೀರಿ? ಖಂಡಿತ ಇಲ್ಲ. ಸಮಾಜಕ್ಕೆ ಏನು ಬೇಕು, ನಾವು ಪತ್ರಿಕೋದ್ಯಮಿಗಳು ಅಂತ ಏನಿದೀವಿ ಅವು ಮೀಡಿಯೇಟರ್ ಅಷ್ಟೇ. ಒಂದು ಸಮಾಜ ಮತ್ತು ಒಂದು ಆರ್ಗನೈಸೇಷನ್ ಇರ್ಬೋದು, ಅದಕ್ಕೆ ನಾವು ಮೀಡಿಯೇಟರ್ಗಳು. ನಾವು ಎಡಬಿಡಂಗಿ ಪ್ರಶ್ನೆಗಳನ್ನು ನಾವು ಕೇಳೋದು. ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತೀರಿ, ಹೇಳ್ತೀರಿ. ರವಿ ಅವ್ರು ಇಲ್ಲಿ ಕೇಳಿ, ಅಂದ ಚಂದನೇ ಬೇಕಾಗಿಲ್ಲ. ಈಗ ಆ್ಯಂಕರ್ಗಳೇನಂದ್ರೆ ಏನ್ ನ್ಯೂಸ್ ಇದೆ ಅದನ್ನ ಜನರಿಗೆ ಪರಿಣಾಮಕಾರಿಯಾಗಿ ಪ್ರೆಸೆಂಟ್ ಮಾಡಬೇಕು. ಅಂದ್ರೆ ಅಂದ ಚಂದದ ಜೊತೆಗೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳಿದ್ರೆ ಇಲ್ಲ. ಆಂಕರ್ಗಳದ್ದು ಅಂದ್ರೆ ಇಲ್ಲಿ ಒಂದು ನ್ಯೂಸ್ ಅಂದ್ರೆ ಒಂದು ಚಾನೆಲ್ಗಳಲ್ಲಿ ಪ್ರತಿಯೊಬ್ಬರದ್ದು ಅವರದ್ದೇ ಪಾತ್ರಗಳಿರ್ತವೆ. ಅದೇ ರೀತಿ ಆಂಕರ್ಗಳಿಗೆ ಕೂಡ ಅವ್ರದ್ದೇ ಆದ ಪಾತ್ರ ಇರುತ್ತೆ. ಆಂಕರ್ಗಳು ಕೂತ್ಕೊಂಡು ಇಲ್ಲೇನು ಈಗ ರಿಪೋರ್ಟರ್ಗಳಿಗೆ 5 ನಿಮಿಷ ನಡೆದ ಘಟನೆನ 24 ಗಂಟೆ ಏನೋ ಆಗಬಾರ್ದು ಆಗಿ ಹೋಗ್ಬಿಟ್ಟಿದೆ, ನಡಿಬಾರ್ದು ನಡೆದ್ಬಿಟ್ಟಿದೆ ಅಂತ ಹೇಳಿ ಜನರಲ್ಲಿ ಭೀತಿ ಹುಟ್ಟಿಸೋದೇ ನಿಮ್ ಕೆಲಸನ? ಇಲ್ಲ, ಖಂಡಿತ ಇಲ್ಲ. ನೀವು ಅದೇ ಹೆಂಗೆ ಹೇಳ್ತೀರಿ ಹೇಳಿ? ಎಷ್ಟೋ ನಾವು ಒಳ್ಳೊಳ್ಳೆ ಸುದ್ದಿಗಳನ್ನ ಮಾಡ್ತೀವಿ. ಎಲ್ಲೋ ಅಂದ್ರೆ ರಾಜಕಾರಣಿಗಳು ಮಾಡಿರುವ ತಪ್ಪನ್ನೂ ತೋರಿಸ್ತೀವಿ, ಯಾವನೋ ಒಬ್ಬ ಅತ್ಯಾಚಾರಿ ಮಾಡಿರುವಂಥ ಅತ್ಯಾಚಾರನೂ ತೋರಿಸ್ತೀವಿ. ಸಮಾಜದಲ್ಲಿ ಮಾಧ್ಯಮ ಅನ್ನುವಂಥದ್ದು ಒಂದು ಇಲ್ಲದೇ ಇದ್ರೆ ರಾಜಕಾರಣಿಗಳ ಆಟ ಎಲ್ಲೋ ಹೋಗ್ಬಿಡ್ತಿತ್ತು, ಅಥವಾ ಎಷ್ಟೋ ಒಂದು ಕೆಟ್ಟ ಕೆಲಸ ಮಾಡಿದವ್ರ ಕೆಲಸಗಳು ಏನೇನೋ ಆಗ್ಬಿಡ್ತಿತ್ತು. ನಾವು ಮೀಡಿಯಾ ವಾಚ್, ನಾವು ವಾಚ್ ಡಾಗ್ಸ್ ಆಫ್ ದ ಸೊಸೈಟಿ. ಹಾಗಾಗಿ ನಿಮ್ಮ ಮಾಧ್ಯಮ ಇರೋ ಕಾರಣಕ್ಕೆ ಟಿವಿ ನೋಡೇ ಏನಾದ್ರು ಅವರು ಜಗತ್ ಹಿಂಗಿದೆ ಅಂತ ಭಾವಿಸಿದ್ರೆ ಒಳ್ಳೇದು ಇಲ್ವೇ ಇಲ್ಲ, ಬರೀ ಕೆಟ್ಟದ್ದೇ ಇದೆ ಅಂತ ಅನ್ಕೋಬೇಕು. ಆ ರೀತಿ ತೋರಿಸ್ತೀರಿ. ಆಗೋದೇನಂತಂದ್ರೆ ಒಳ್ಳೇದು ತೋರಿಸ್ತೀವಿ, ಕೆಟ್ಟದ್ದು ತೋರಿಸ್ತೀವಿ. ಆದ್ರೆ ಕೆಟ್ಟದ್ ಕಡೆ ಬೇಗ ಆಕರ್ಷಣೆ ಆಗ್ಬಿಡ್ತಾರೆ ಜನ. ಕೆಟ್ಟದನ್ನ ಜಾಸ್ತಿ ನೆನಪಿಟ್ಕೋತಾರೆ. ಪದೇ ತೋರಿಸ್ತಾ ಇರ್ತೀರಿ. ಇಲ್ಲ, ಒಳ್ಳೇದನ್ನ ತೋರಿಸಿದನ್ನ ನೆನಪಿಟ್ಕೊಳ್ಳಲ್ಲ, ಕೆಟ್ಟದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಹೋಗುತ್ತೆ. ಅರ್ಥ ಆಗ್ತಾ ಇದೆ, ಕೆಟ್ಟದನ್ನೇ ಬೇಗ ನೀವು ಯೋಚನೆ ಮಾಡ್ತಿದ್ದೀರಾ. ನಾವು ಒಳ್ಳೆ ಪ್ರೋಗ್ರಾಮ್ಸ್ ನಮ್ ಕಡೆ ತುಂಬಾ ಬರ್ತಾ ಇದೆ, ಅದು ನಿಮ್ಮನ್ನ ಆಕರ್ಷಿಸಿಲ್ಲ. ನಾವು ಏನೋ ತಪ್ಪಾಗಿದೆ ಅಂತ ತೋರಿಸಿದಾಗ ಇವರು ಈಗ ಗುಡ್ ಮಾರ್ನಿಂಗ್ ಶೋ ನೋಡ್ತಾ ಇಲ್ಲ ಅನ್ಸುತ್ತೆ. ಆ ಗುಡ್ ಮಾರ್ನಿಂಗ್ ಶೋ ನೋಡಿದ್ರೆ ಎಲ್ಲವೂ ಒಳ್ಳೆತನವೇ ಇದೆ ಸಮಾಜದ ಎಲ್ಲ. ಜನ ಹೇಳೋಕ್ಕಿಂತ ಮುಂಚೆ ಒಳ್ಳೆ ಪ್ರೋಗ್ರಾಮ್, ಅರುಣರ 7 ಗಂಟೆ ಸ್ಟಾರ್ಟ್ ಆಗೋದು. ಜನ ಎಲ್ಲ 7 ಗಂಟೆ ಎದ್ದೇ ಹೇಳ್ತಾರೆ. ಅರುಣರಾಗದಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಮ್ಯೂಸಿಕ್ ಉಳಿದು ಒಳ್ಳೆ ಒಂದು ಹವ್ಯಾಸ ತಾನೆ. ಒಂದು ಒಳ್ಳೆ ಅಡುಗೆ ಮಾಡೋದುಗಳು ಒಳ್ಳೆ ಹವ್ಯಾಸ, ಕಸರತ್ ಮಾಡೋದು ಒಳ್ಳೆ, ಇಂಥದ್ದೆಲ್ಲ ಒಳ್ಳೆ ಸುದ್ದಿನೇ ನಮ್ಮ ಸುದ್ದಿ ಪ್ರಾರಂಭ ಆಗುತ್ತೆ. ಯಾಕೆ ಅಂದ್ರೆ ಅದೆಲ್ಲ ಈಗ ಗಣನೆಗೆ ಬರಲ್ಲ ನೋಡಿ. ಒಳ್ಳೆ ಕಾರ್ಯಕ್ರಮ ಅಂತ ಗಣನೆಗೆ ಬರಲ್ಲ. 24x7 ಅಲ್ವಾ ಇದು? ಆ 24x7 ಅಲ್ಲಿ ಒಳ್ಳೆ ಕಾರ್ಯಕ್ರಮಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀರಿ. ಇನ್ನು ಉಳಿದಿದ್ದೆಲ್ಲವೂ ಏನೋ ಈ ಜಗತ್ತಲ್ಲಿ ಬರೀ ಜಾಸ್ತಿ ಒಳ್ಳೆ ಕಾರ್ಯಕ್ರಮ ತೋರಿಸ್ತೀರಿ. ಈಗ ಆ ರೀತಿ ಒಳ್ಳೆ ಕಾರ್ಯಕ್ರಮ ಯಾವ್ಯಾವ ತೋರಿಸ್ತೀರಿ? ಯಾವುದಿಲ್ಲ ಅಂತ ಹೇಳಿ ಸರ್. ಬೆಳಗ್ಗೆ ಆರಂಭ ಆಗೋದೇ ಮುಂಜಾನೆ ರಾಗ, ಹೇಳ್ದಂಗೆ ಅರುಣ ರಾಗ, ಒಳ್ಳೆ ಮ್ಯೂಸಿಕ್, ದೇವರಿಗೆ ಸಂಬಂಧಪಟ್ಟಿದಂತಹ ಮ್ಯೂಸಿಕ್ ಕೇಳ್ತಾ ಎದ್ರೇನೆ ಅಲ್ಲಿಂದ ಆರಂಭ ಆಗುತ್ತೆ. ಕೆಲವೊಂದು ಜ್ಯೋತಿಷ್ಯದ ಕಾರ್ಯಕ್ರಮಗಳು, ಏನೋ ಒಂದು ದಿನ ಭವಿಷ್ಯ ಅಲ್ರಿ. ಬೆಳಗ್ಗೆ ಅರುಣ ರಾಗ, ಮಲಗಬೇಕಾದ್ರೆ ಕಟ್ಟೆಚ್ಚರ. ಅಂದ್ರೆ ಅವನಿಗೆ ಕನಸು ಬಿದ್ರೆ ಅರುಣ ರಾಗದ ಕನಸು ಬೀಳಂಗಿಲ್ಲ. ಯಾರನೋ ಮರ್ಡರ್ ಮಾಡಿದ್ದು ಕಟ್ಟೆಚ್ಚರ, ಇದೇ ಕನಸು ಬಿದ್ದು. ಒಂದು ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಒಬ್ಬ ಮಹಾತ್ಮ ಗಾಂಧಿ ತಯಾರಾದ ಅಂತ ಓದ್ವಿ. ನಿಮ್ಮ ಕಟ್ಟೆಚ್ಚರ ದಿನ ರಾತ್ರಿ ನೋಡಿದ್ಮೇಲೆ
ಅದೆಷ್ಟು ಹಂತಕರು ತಯಾರಾಗ್ತಾರೋ ದೇವರೇ ಕಾಪಾಡ್ಬೇಕು. ಹಂತಕರು ಹೇಗ್ ತಯಾರಾಗ್ತಾರೆ ಅವ್ರನ್ನ ಸದೆ ಬಡಿಯೋದಕ್ಕೂ ಅದೇ ರೀತಿ ತಯಾರಾಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅಲ್ಲ ಸರ್, ಇಲ್ಲ, ಆತರ ಕೆಟ್ಟದ್ದು ಆಗಬಾರ್ದು ಅನ್ನೋದು ನೀವೆಲ್ಲ ತೋರ್ಸೋದು ಮಾಡ್ರು ಮಾಡೋದು ಮಾಡ್ರು ಹೆಂಗ್ ಮಾಡ್ದ ಅನ್ನೋದು ಅದನ್ನೇ ತೋರ್ಸೋದು ಇಲ್ಲ ನೀವು. ಇಲ್ಲ, ಕಟ್ಟೆಚ್ಚರ ಪೊಲೀಸರು ಹೆಂಗೆ ಕಾರ್ಯಕ್ರಮಗಳು ಹಿಡಿದ್ರು ಅನ್ನೋದು ತೋರಿಸ್ತೀವಿ ಈಗ ನಾವು ಅದರಲ್ಲಿ. ಯಾವುದೇ ಒಂದು ಕ್ರೈಮ್ ನ್ಯೂಸ್ ನಂತ ಕಾರ್ಯಕ್ರಮಗಳಿರ್ಲಿ, ಅಲ್ಲಿ ಕೆಟ್ಟದ್ದನ್ನ ನಾವು ಮಾಡಬಾರ್ದು, ಇಂಥ ಕೆಟ್ಟದವ್ರು ಮಾಡಿದವರಿಗೆ ಇಂಥ ಶಿಕ್ಷೆ ಆಗುತ್ತೆ, ಅವರನ್ನ ನೀವು ದ್ವೇಷಿಸಿ, ಆಮೇಲೆ ನಿಮ್ಮ ಸುತ್ತಮುತ್ತಲಿರುವಂತಹ ಹಂತಕರಾಗ್ಲಿ ದುಷ್ಟರಾಗ್ಲಿ ದುಷ್ಟರಿಂದ ದೂರ ಇರಿ ಅಂತಲೇ ನಾವು ಹೇಳೋದು. ಅದೇ ಯಾವಾಗ್ಲೂ ಎಚ್ಚರಿಕೆ ಕೂಡ ಕರೆಗಂಟೆ ಅಷ್ಟೇ ಎಚ್ಚರಿಕೆ ಸರ್. ಕರೆಗಂಟೆ. ನೀವೇ ಹೇಳ್ದಂಗೆ ಕೆಟ್ಟದ್ದು ಜನರಿಗೆ ಬಹಳ ಬೇಗ ಆಕರ್ಷಣೆ ಅಲ್ಲ, ಆಗುತ್ತೆ. ಅಲ್ಲ, ಎಚ್ಚರಿಕೆ ಮುಂಚೆ ಹೇಳಿಲ್ವಾ ಈಗ ಭಾವನ ಹೇಳಿಲ್ವಾ ಕೆಟ್ಟದ್ದು ಬಹಳ ಬೇಗ ಆಕರ್ಷಣೆ ಆಗುತ್ತೆ, ಅಲ್ಲ, ಅದಕ್ಕೋಸ್ಕರ ಅದು ನಾವು ಅಲ್ಲ, ಅದನ್ನೇ ಅದಕ್ಕೋಸ್ಕರ ಅಲ್ಲ ಸರ್, ಕೆಟ್ಟದ್ದು ಬೇಗ ನಿಮ್ಗೆ ಆಕರ್ಷಣೆಯಾಗಿ ಅದ್ರ ಒಂದು ಮಾತ್ರ ನೆನಪಿಟ್ಕೋತೀರಿ. ಅಲ್ಲ, ನೀವು ನಾವು ಒಳ್ಳೆ 10 ತೋರ್ಸಿದ್ರೆ ಒಳ್ಳೆ ಪ್ರೋಗ್ರಾಮ್ ಗೊತ್ತಾಗ್ತಿಲ್ಲ ಅಂತ. ಮಾಡಿರ್ತೀವಿ, ಅದ್ರಲ್ಲಿ ಒಂದು ಪ್ರೋಗ್ರಾಮ್ ನಿಮ್ಗೆ ನೆನಪಿದ್ ಬಿಡ್ಲಿ ನೋಡೋಣ. ಒಂದೇ ಒಂದು ಯಾವ್ದೋ ಕೊಲೆ ಆಯ್ತು ಅಂತ ತೋರಿಸಿದ್ರೆ ಮಾತ್ರ ಕೊಲೆ ಆಗಿದ್ದನ್ನೇ ತೋರಿಸಿದ್ರೆ ನೀವು ಓದ್ತಾ ಇದ್ದೀರಾ? 10 ಒಳ್ಳೆ program ಫ್ಲಾಶ್ ಬ್ಯಾಕ್ ಅಂತ ತೋರಿಸ್ತಿರಲ್ಲ, ಅಂದ್ರೆ ಹಾ, ಯಾರು ಓಕೆ ಅರುಣ ರಾಗ ನೋಡ್ತೀರಾ ಮತ್ತೆ ಕಟ್ಟೆಚ್ಚರ ತೋರಿಸ್ತೀರಾ ಅಂತ ಹೇಳಿದ್ರಿ ಅಲ್ವಾ? ಅರುಣ ರಾಗ ನೋಡ್ಕೊಂಡು ಹಾಗೆ ನೀವು ಸುಮ್ಮನೆ ಇರಿ ಅಂತ ಅರ್ಥ ಅಲ್ಲ, ಅದು ಇರಬೇಕು. ಆಮೇಲೆ ಕಟ್ಟೆಚ್ಚರ ಹೆಸರಲ್ಲೇ ಇದೆ, ಎಚ್ಚರವಾಗಿರಿ, ಇಂಥ ಜನತೆ ಇದ್ದಾರೆ, ನಮ್ಮ ನಡುವೆ ಇಂಥ ಕಿಡಿಗೇಡಿಗಳಿದ್ದಾರೆ, ಸೊ ಅವರಿಂದ ಹುಷಾರಾಗಿರಿ ಅನ್ನೋ ಕಾರಣಕ್ಕೆ ಈ ಥರದನ್ನು ತೋರಿಸ್ತೀವಿ, ಆ ಥರದನ್ನು ಈಗ ತೋರಿಸ್ತೀವಿ. ಅರುಣರಾಗ ಟೈಮ್ ಬೌಂಡ್ ಪ್ರೋಗ್ರಾಮು ಅರುಣರಾಗ. ಆದರೆ ನೀವು ಮೊನ್ನೆ ಒಂದು ಪಡೀಲ್ನಲ್ಲಿ ಒಂದು ಹೋಮ್ ಸ್ಟೇ ಮೇಲೆ ದಾಳಿ ನಡೀತು, 56 ಗಂಟೆ ಅದನ್ನೇ ತೋರಿಸಿ 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 ಅದನ್ನ ಏನೋ ಇದು ಅದನ್ನ ನೀವು ಸಪೋರ್ಟ್ ನಡಿ- ಮಾಡ್ತೀರಾ? ನಾನು- ಆ ಘಟನೆನ ಸಪೋರ್ಟ್ ಮಾಡ್ತೀರಾ? ಘಟನೆಯನ್ನು ಸಪೋರ್ಟ್ ಮಾಡಲ್ಲ, ಆದ್ರೆ 56 ಗಂಟೆ ತೋರಿಸುವಷ್ಟು ಮಹತ್ವದ ವಿಷಯನ ಇದು ಅಂತ ನಾನು ಕೇಳಿ ಖಂಡಿತ ಮಹತ್ವದ ವಿಷಯ. ಯಾರು 56 ಗಂಟೆ ತೋರಿಸುವಂತ ಮಹತ್ವದ ಏನು ವಿಷಯ ಅದು? ಓಕೆ, ಇವಾಗ ಅಲ್ಲಿ ಏನೇ ತಪ್ಪಾಗಿದ್ರು ಕೂಡ ಒಂದು ಹೆಣ್ಮಗಳನ್ನ ಹಿಡ್ಕೊಂಡು ಹೊಡೆಯೋ ಮಟ್ಟಿಗೆ ಅಲ್ಲಿ ಹೋಗ್ತಾರೆ ಅಂದ್ರೆ ನಾಳೆ ಇನ್ನೇನಾದ್ರೂ ಆಗಬಹುದು, ಇನ್ನೇನು ಬೇಕಾದ್ರೂ ಜರಗಬಹುದು. ಅದಾಗಬಾರ್ದು ಅಂದ್ರೆ ನಾವು ತೋರಿಸಿದ್ವಿ ಹೊರತು ಅಂದ್ರೆ ಬರ್ತ್ಡೇ ಪಾರ್ಟಿ ಹೆಸರಿನಲ್ಲಿ ಡ್ರಿಂಕ್ಸ್ ಡ್ಯಾನ್ಸ್ ಮಾಡಿದ್ರೆ ತಪ್ಪು ಅಂತ ಅನ್ಸಲ್ಲ, ಖಂಡಿತ ಅಲ್ಲ. ಅಂದ್ರೆ ನಮ್ ಕಲ್ಚರ್ ಅದು, ನಾವ್ ಅದನ್ನ ಪ್ರೋತ್ಸಾಹಿಸ್ತಲ್ಲ. ಈಗ ನಾನು ನಮ್ಗೆ ಹೇಳಿದ್ದು ಏನಂದ್ರೆ ಅಲ್ಲಿ ತಪ್ಪಾಗ್ತಾ ಇದೆ ಅಂತ ಅವ್ರ ಗೊತ್ತಾಗಿದ್ರೆ ಪ್ರಕಾರ ಅಲ್ಲಿ ಹೆಣ್ಮಕ್ಳನ್ನ ಹೊಡೆದಿರೋದೇ ಸರಿ ಅನ್ನೋ ತರ ಹೇಳ್ತಾ ಇದ್ದೀರಾ ನೀವು. 100% ತಪ್ಪು. ಅವ್ರನ್ನ ಅರೆಸ್ಟ್ ಮಾಡಿದೀವಿ, ಜೈಲಿಗೆ ಹಾಕಿದೀವಿ, ಆದ್ರೆ ಇನ್ನೊಂದು ಅದನ್ನ ಮುಖನೂ ನಾವು ತೋರಿಸ್ಬೇಕಿತ್ತಲ್ಲ ನೀವು. ಜೈಲಿಗೆ ಹಾಕು ಅಂದ್ರೆ ಹೇಗೆ ನೀವು ಅದನ್ನ ಇನ್ನೊಂದು ರೀತಿನಲ್ಲಿ ಹೇಗೆ ಕುಟುಂಬಗಳು ಹಾಳಾಗ್ತಾ ಇದಾವೆ, ನಮ್ ಕಲ್ಚರ್ ಏನಿತ್ತು, ನಮ್ ಬರ್ತ್ಡೇ ಪಾರ್ಟಿ 2 ಕುಟುಂಬಗಳ ನಡುವೆ ಆಚರಿಸಬೇಕಾಗಿತ್ತು. ತೋರಿಸಿದ್ವಿ ಸರ್ 56 ಬೇರೆ ಗಂಟೆಯಲ್ಲಿ. ಬೇರೆ ಬಹುಶಃ ಆಯಾಮಗಳನ್ನ ನೋಡಿಲ್ಲ ಅದನ್ನ. ಈ ಎಲ್ಲಾ ರೀತಿಯ ಆಯಾಮಗಳನ್ನ ಆಯಾಮಗಳನ್ನ, ದೃಷ್ಟಿಕೋನಗಳ ಬೇರೆ ಮೂಲಕ ಬೇರೆ ನಾವು ಆಯಾಮಗಳನ್ನ ಅವ ತೋರಿಸುವಾಗ ಇಡೀ ಘಟನೆ ನಡೆದಿದ್ದು 5 ರಿಂದ 8 ನಿಮಿಷ, ಅದೇ ಸರ್, ನೀವು ತೋರಿಸಿದ 56 ಗಂಟೆ. ಅಲ್ಲ, ಹಾಗಾದ್ರೆ ಸಿಟಿ ರವಿ ಅವರು ಟಿವಿ ವಾಲ್ಯೂಮ್ ನ ಕಮ್ಮಿ ಮಾಡ್ಬಿಟ್ಟು ಟಿವಿ ನೋಡಿದೀರಾ ಅಂತ? ಏನಂದ್ರೆ, ಈಗ ಒಂದು ಘಟನೆಗೆ ಬೇರೆ ಬೇರೆ ಆಯಾಮಗಳಿದ್ವು. ನೀವು ಹೇಳಿದ್ರಲ್ಲ, ಜನರಿಗೆ ಸಂಸ್ಕೃತಿ ಹೇಗಿರ್ಬೇಕು, ಹೀಗೆ ಮಾಡಿದ್ದು ತಪ್ಪಂದ್ರೆ 56 ಗಂಟೆ ತೋರಿಸುವಂತ ಒಂದು ವಿಷಯ ಆಗಿತ್ತು. ಬೇರೆ ಬೇರೆ ವಿಷಯಗಳನ್ನ ನಾವು ತೋರಿಸಿದ್ವಿ, 56 ಗಂಟೆ ಹಿಡಿಯಿತು. ಜೊತೆಗೆ ಅಲ್ಲಿ ಯಾರು ಕಿಡಿಗೇಡಿಗಳಿದ್ರು ಅವರನ್ನು ಹಿಡಿಲಿಕ್ಕೆ ಬೇಕು ಅನ್ನುವಷ್ಟೊತ್ತಿಗೆ ಸರ್ಕಾರದ ಮೇಲೆ ಒತ್ತಡ ಅಂದಿನ ಅಂಥದ್ದನ್ನ ಇನ್ನು ಮುಂದೆ ಸರ್ಕಾರ ಕೂಡ ಯಾವುದೇ ಅಲ್ಲ, ರೀತಿ ನೀವು ತೋರಿಸೋದಕ್ಕೆ ಮುಂಚೆ ರಾತ್ರಿನೇ ಅವ್ರೆಲ್ಲರೂ ಅರೆಸ್ಟ್ ಮಾಡಾಗಿತ್ತು ನಮ್ಮ ಸರ್ಕಾರ, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋ ಕೆಲಸ ನಡೆದಿತ್ತು. ಅದಾದ್ಮೇಲೂ ನೀವು 56 ಗಂಟೆ ನಿರಂತರವಾಗಿ ತೋರಿಸ್ತಾ ಹೋದ್ರಿ. ನೀವು ಅಂದ್ರೆ ಹೇಳಿದ್ರಿ, ನಿಮಗೆ 5-6 ನಿಮಿಷ ನಿಮಗೆ ಮಾತ್ರ ನಿಮಗೆ ಘಟನೆ ಒಳ್ಳೆ ನಡೀತು ಅಂತ. ಮೆಸೇಜ್ ಕೊಡೋಕ್ಕಿಂತ ನಿಮ್ TRP ರೈಸ್ ಆಗೋದು, ನಿಮ್ ಕಾಂಪಿಟೇಷನ್ ಬೇರೆ, ಒಂದಕ್ಕೊಂದು ಈಗ ಒಂದು 6-7 ಚಾನಲ್ಗಳಿದಾವೆ. ಅದು ಪ್ರತಿ ಚಾನೆಲ್ಗಳ ಬದುಕಿನ ಪ್ರಶ್ನೆ. ನಡೀಬಾರ್ದು ಅನ್ನೋ ಸರ್, ಕಾರಣಕ್ಕೆ TRP ನಿಮ್ಮ ನೀವು ನಿಮ್ಮ ಹೇಳಿದ್ರಿ, ಸರ್ವೈವಲ್ಗೋಸ್ಕರ 5-6 ಗಂಟೆ ಮಾತ್ರ ಅದು ನಡೀತು ಘಟನೆ, ನೀವು 56 ಗಂಟೆ ಸರ್, ತೋರಿಸಿದ್ರಿ. ಇನ್ನೊಂದು, ಆ 5-6 ನಿಮಿಷ ನಡೆದ ಘಟನೆ ಆ ಹೆಣ್ಮಕ್ಳಿಗೆ ಜೀವನ್ ಪರ್ಯಂತ ನೋವಿರುತ್ತೆ. ಸೊ ಮುಂದೆ ಯಾವ ಹೆಣ್ಮಕ್ಳಿಗೂ ಕೂಡ ಈ ರೀತಿಯಾದಂತ ನೋವು ಉಂಟು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈಗ ಆ ರೀತಿ ತೋರಿಸಿದೀವಿ. ಮತ್ತಷ್ಟು ಮಾತಾಡೋಣ, ಅದರ ನಡುವೆ ಒಂದು ಬ್ರೇಕ್.